ಸುಧಾರಾಣಿ ಮ್ಯಾಮ್ ಆನ್ ಸ್ಟೇಜ್ ಪ್ಲೀಸ್. ಸುಧಾರಾಣಿ ಮ್ಯಾಮ್ಗೆ ಯಾವಾಗಲೂ ಬೇಜಾರು, ಫಸ್ಟ್ ಯಾವಾಗಲೂ ಅವ್ರನ್ನೇ ಕರಿತೀವಿ ಅಂತೇಳಿ, ಸಾರಿ ಮ್ಯಾಮ್. ಎಸ್, ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಸುಧಾರಾಣಿ ಮ್ಯಾಮ್ ಅವರನ್ನ. ಮ್ಯಾಮ್ ಹಾರ್ಟ್ಲಿ ವೆಲ್ಕಮ್. ವಿಕ್ಕಿ ತಾಯಿಯಾಗಿ ಏಪ್ರಿಲ್ 24ರಿಂದ ನಮ್ಮ ಮುಂದೆ ಬರ್ತಾ ಇದ್ದೀರಾ. ಫೈರ್ಫ್ಲೈ ಸಿನಿಮಾ ಬಗ್ಗೆ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಟ್ಸ್ ನಿವೇದಿತಾ, ಏಕೆಂದರೆ ಶಿವಣ್ಣನ ಮಗಳು ನಿವಿ ಹ್ಯಾಸ್ ಪ್ರೊಡ್ಯೂಸ್ ದಿಸ್ ಮೂವಿ. ಅದೇ ನನಗೆ ತುಂಬ ಖುಷಿಯಾದ ವಿಷಯ. ನಾನು ಈಗಾಗಲೇ ಭಾಳಷ್ಟು ಇಂಟರ್ವ್ಯೂಲಿ ಹೇಳಿದ್ದೆ, ಚಿಕ್ಕ ಮಗು ಅವಾಗಲಿಂದ ನೋಡಿ ಇವತ್ತು ಶಿ ಹಸ್ ಬಿಕಮ್ ಅ ಪ್ರೊಡ್ಯೂಸರ್ ಆ್ಯಂಡ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಶಿವಣ್ಣ ಮತ್ತು ಗೀತಮ್ಮಂಗೆ ಎಷ್ಟು ಸಂತೋಷ, ಎಷ್ಟು ಖುಷಿ, ಎಷ್ಟು ಹೆಮ್ಮೆ ಇದೆಯೋ ಅಷ್ಟೇ ಖುಷಿ, ಹೆಮ್ಮೆ, ಸಂತೋಷ ನನಗೂ ಇದೆ. ಐ ಆಮ್ ವಿಶಿಂಗ್ ಹರ್ ಆಲ್ ದಿ ಬೆಸ್ಟ್. ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಂದು ಒಳ್ಳೆ ಕಥೆ ಇರುವಂಥ ಸಿನಿಮಾ. ಆ್ಯಂಡ್ ಇಂಥ ಒಂದು ಒಳ್ಳೆ ಸಬ್ಜೆಕ್ಟು ನಿವೇದಿತಾ ಚೂಸ್ ಮಾಡಿ ಪ್ರೊಡ್ಯೂಸ್ ಮಾಡಿರೋದಕ್ಕೆ ಅದು ತುಂಬಾ ಒಂದು ಹೆಮ್ಮೆ ವಿಷಯ. ಏಕೆಂದರೆ ನಾರ್ಮಲಾಗೆ ಎಲ್ಲರೂ ಒಂದು ಕಮರ್ಷಿಯಲಿ ಸಕ್ಸಸ್ಫುಲ್ ಆಗಿರಬೇಕು ಆ ಥರನೇ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಒಳ್ಳೊಳ್ಳೆ ಕತೆ ಅವಶ್ಯಕತೆ ಇದೆ, ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಶಿ ಹಸ್ ಚೋಸನ್ ದಿಸ್ ಮೂವಿ ಆ್ಯಂಡ್ ತುಂಬ ಅದ್ಭುತವಾದ ಕತೆ. ನೀವು ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ, ಇಟ್ ಈಸ್ ಅಪೀಲಿಂಗ್ ಟು ಎವ್ರಿ ಒನ್, ಇಟ್ ವಿಲ್ ಅಪೀಲ್ ಟು ಎವ್ರಿ ಒನ್. ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ರಿಲೇಟ್ ಆಗುವಂಥ ಸಿನಿಮಾ. ಅದರಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಅಷ್ಟೇ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಆ್ಯಂಡ್ ಪ್ರೊಡಕ್ಷನ್ನು ಅಷ್ಟೇ, ಶಿ ಹಸ್ ಡನ್ ಇಟ್ ಸೋ ವೆಲ್. what more can I say? I'm extremely happy that I'm a part of this project ಅಂತ. Obviously ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಪ್ಪಾಜಿ ಅವ್ರ ಕುಟುಂಬ, ನಾನು ಅವರ ಒಂದು ಫ್ಯಾಮಿಲಿ ಮೆಂಬರ್, ನನಗಿದು ನನ್ನ ತವ್ರ ಮನೆ. ಹಾಗಾಗಿ ನಾನೇ ಈ ಚಿತ್ರನ ಪ್ರೊಡ್ಯೂಸ್ ಮಾಡಿದಷ್ಟು ಒಂದು ಹೆಮ್ಮೆ ಇದೆ ನನಗೆ, ಒಂದು ಸಂತೋಷ ಆಗ್ತಾ ಇದೆ. ಆ್ಯಂಡ್ ವಂಶಿ ಬಗ್ಗೆ ಹೇಳಬೇಕು ಅಂದರೆ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಏಕೆಂದರೆ ಈಗ ಅಗೇನ್ ಎಲ್ಲರೂ ಕಮರ್ಷಿಯಲಿ ಏನೋ ದೊಡ್ಡದಾಗಿ ಮಾಡಬೇಕು ಆ ಥರ ಬೇರೆ ಬೇರೆ ಥಾಟ್ಸ್ ಇರುವಾಗ ಮತ್ತೆ ಎಲ್ಲೋ ಒಂದು ಕಡೆ ಸಂಬಂಧಗಳ ಬಗ್ಗೆ ಒಂದು ಆ ಥರ ಒಂದು ಕತೆ ಮಾಡಿರೋದು ರಿಯಲಿ ಹ್ಯಾಟ್ಸ್ ಆಫ್ ಟು ಯು ವಂಶಿ. ಬಿಕಾಸ್ ಅಷ್ಟು ಒಂಥರ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಜೊತೆಗೆ ಅಷ್ಟೇ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ, ಅಷ್ಟೇ ಒಳ್ಳೆ ಆ್ಯಕ್ಟರ್ ಕೂಡ. ದ ಎಂಟೈರ್ ಟೆಕ್ನಿಕಲ್ ಟೀಮ್, ಎಲ್ಲ ಹೆಸರು ಹೇಳ್ತಾ ಹೋದರೆ ಟೈಮ್ ಆಗುತ್ತೆ, ನಾನೊಬ್ಬಳೇ ಐ ಡೋಂಟ್ ಟು ಟೇಕ್ ದ ಟೈಮ್. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ಫಾರ್ ದಿಸ್ ಮೂವಿ. ಐ ಆಮ್ ಶ್ಯೂರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಇದುವರೆಗೂ ಹೇಗೆ ಎಲ್ಲ ಮಾಧ್ಯಮದವರು ನಮ್ಮೆಲ್ಲರೂ ಹೇಗೆ ನಮಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿದಿರೋ ಅದೇ ರೀತಿ ಈ ಸಿನಿಮಾಗೂ ಅಷ್ಟೇ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ. ಆ್ಯಂಡ್ ಡೆಫಿನೆಟ್ಲಿ ಯು ವೋಂಟ್ ಬಿ ಡಿಸಪಾಯಿಂಟೆಡ್. ಥ್ಯಾಂಕ್ ಯು ಸೋ ಮಚ್. That's so sweet. Thank you so much ಸುಧಾರಾಣಿ ಮ್ಯಾಮ್. ಮತ್ತೊಮ್ಮೆ ನೀವು ಚಿತ್ರದ ಭಾಗವಾಗಿರೋದು ನಮ್ಮ ಹೆಮ್ಮೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಲ್ರಿಗೂ ಶುಭ ಸಂಜೆ. ನೀವು ಕೇಳಿರೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡ್ತೀನಿ. ಈ ಮನೆತನದಿಂದ, ಅಣ್ಣಾವ್ರ ಮನೆತನದಿಂದ ನಮಗೆ ರಾಜ್ಕುಮಾರ್ ಅವರಿಂದ ಹಿಡಿದು, ಶಿವಣ್ಣ ಅವರಿಂದ ಹಿಡಿದು, ಅಪ್ಪು ಅವ್ರು ಎಲ್ಲರನ್ನೂ ತೊಗೊಂಡಾಗ ಅವರು ಕ್ಯಾಮ್ರಾ ಮುಂದೆ ನಿಂತು ನಮ್ಮನ್ನೆಲ್ಲ ಮನರಂಜನೆ ಮಾಡಿದ್ದಾರೆ. ಆದರೆ ಅದಕ್ಕಿಂತ ದೊಡ್ಡ ಪೊಟೆನ್ಷಿಯಲ್ ಇರೋದು, ಅದಕ್ಕಿಂತ ದೊಡ್ಡ ಶಕ್ತಿ ಪಾರ್ವತಮ್ಮ ಅವರಿಂದ ಹಿಡಿದು ಗೀತಮ್ಮ ಅವರು, ಆಮೇಲೆ ಇವಾಗ ನಮ್ಮ ನಿವೇದಿತಾ ಅವರು, ಎಲ್ಲರೂ. ಅಂದರೆ ಆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ನಾವೇನು ಹೇಳ್ತೀವೋ ಅದನ್ನು ಇಲ್ಲಿ ಈ ಮನೆತನದವರು, ಅಂದರೆ ಹೆಣ್ಮಕ್ಳಿಗೆ ಈ ಫ್ಯಾಮಿಲಿ ಎಲ್ಲರೂ ಕ್ಯಾಮ್ರಾ ಮುಂದೆ ಇದ್ದಾಗಲೂ ಕೂಡ ಹಿಂದ್ಗಡೆ ಅವ್ರಿಗೆ ಅವರ ಒಂದು ಎಕ್ಸ್ಪ್ರೆಷನನ್ನು, ಅವರ ಒಂದು ಪೊಟೆನ್ಷಿಯಲನ್ನು ಹೊರಗಡೆ ಹಾಕೋದಕ್ಕೆ ಈ ಮನೆತನ ನಿಂತಿರೋದು ನನಗೆ ಭಾಳ ಹೆಮ್ಮೆಯ ವಿಚಾರ. ನನಗನ್ಸುತ್ತೆ ಹೆಣ್ಮಕ್ಳು ನಿರ್ಮಾಪಕರು ತುಂಬ ಕಮ್ಮಿ ಆಗಿರೋದಕ್ಕೆ ಬೇರೆ ಏನು ಬೇಕಾದರೂ ಕಾರಣ ಇರ್ಬೋದು. ಆದರೆ ಸಿನಿಮಾ ರಂಗದಲ್ಲೇ ಇದ್ದಂತಹ ಈ ಮನೆಯ ಅಪ್ಪ, ಅಣ್ಣ, ಗಂಡ ಎಲ್ಲರೂ ಕೂಡ ಅದಕ್ಕೆ ಸಪೋರ್ಟಾಗಿ ನಿಂತು ನೀವು ಮಾಡಿ ನಾವಿದ್ದೀವಿ ಅನ್ನೋದಿದೆಯಲ್ಲ, ಅದು ಈ ಮನೆತನದ ಸಂಸ್ಕಾರದ ಇನ್ನೊಂದು ಮುಖವನ್ನು ನಮಗೆ ತೋರಿಸುತ್ತದೆ. ನಾವು ಈ ಮನೆಯ ಮುಖದ ಸಂಸ್ಕಾರನ ನಾವು ಬಹಳ ವಿಚಾರಗಳಲ್ಲಿ ಮೆನ್ಷನ್ ಮಾಡಿದ್ದೀವಿ, ನೋಡಿದ್ದೀವಿ. ಬಟ್ ಇದು ಕೂಡ ಅದು ಆ ಮುಖದ ಒಂದು ಉದಾಹರಣೆ ಅಂತ ಹೇಳ್ಬೋದು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯು. ಅದರ ಜೊತೆಗೆ ಫೈರ್ಫ್ಲೈ, ಬೆಳಕಿನಾಚೆಯ ಬೆಳಕು,
ಇದು ಸಿನಿಮಾಗಳಾಚೆಯ ಸಿನಿಮಾ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ರಾಜ್ಕುಮಾರ್ ಅಣ್ಣವ್ರು ಮಾಡುವಾಗಿನ ಸಿನಿಮಾಗಳಲ್ಲಿ ಹಾಗೂ ಒಂದು ಕೌಟುಂಬಿಕ ಸಂಬಂಧಗಳ ಬಗ್ಗೆ ಕತೆ ಮಾಡ್ತಿದ್ರು. ಆಮೇಲೆ ಶಿವಣ್ಣ ಅವರು, ಅಪ್ಪು ಅವರು ಇವ್ರು ಮಾಡಿದಂಥ ಸಿನಿಮಾಗಳಲ್ಲೂ ಕೂಡ ಈಗ ಆ ಒಂದು ಕಾಲಘಟ್ಟ. ಈಗ ನಿವೇದಿತಾ ಅವ್ರು ಮಾಡಿರೋದೇನಿದೆ ಅಲ್ಲ, ಈಗ ನನಗೆ ನನ್ನ ಮಕ್ಕಳಿದ್ದಾರೆ, ನನ್ನ ಮಕ್ಕಳ ವಿಚಾರಕ್ಕೂ ನನ್ನ ವಿಚಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಆ ಸಂಬಂಧಗಳಲ್ಲಿ ಚೇಂಜ್ ಆಗಿದೆ, ಪ್ರೀತಿ ಕಡಿಮೆ ಆಗಿಲ್ಲ, ಸಂಬಂಧಗಳಲ್ಲಿ ಆ ಮಾಧುರ್ಯ ಕಡಿಮೆ ಆಗಿಲ್ಲ, ಆದರೆ ನೋಡುವ ವೈಖರಿ ಚೇಂಜ್ ಆಗಿದೆ. ಒಂದು ಹೊಸ ಅಲೆ ಈ ಸಿನಿಮಾ ತಂದೇ ತರುತ್ತೆ. ಯಾಕಂದರೆ ಸಾಂಗ್ಸ್ ಆ್ಯಂಡ್ ಈ ಟ್ರೇಲರಲ್ಲಿ ಪ್ರತಿಯೊಂದರಲ್ಲೂ ಬರೀ ಅಲ್ಲಿ ಆರ್ಟಿಸ್ಟ್ಗಳ ಡೈಲಾಗ್ಸ್ ಅಷ್ಟೇ ಅಲ್ಲ, ಅಲ್ಲಿ ಮ್ಯೂಸಿಕ್ ಮಾತಾಡುತ್ತೆ, ಡೈಲಾಗ್ ಮಾತಾಡುತ್ತೆ, ಲೈಟಿಂಗ್ ಮಾತಾಡುತ್ತೆ, ಕ್ಯಾಮ್ರಾ ಮಾತಾಡುತ್ತೆ, ಪ್ರತಿಯೊಬ್ಬರ ವರ್ಕು ಕಾಣಿಸುತ್ತೆ. ಅದಕ್ಕೆ ಇಟ್ ಈಸ್ ಸೋ ಡಿಫ್ರೆಂಟ್. ವಂಶಿಯವ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅವರು ಕತೆ ಎಲ್ಲ ಹೇಳೆಲ್ಲ ಆದಮೇಲೆ ನನಗೊಂದು ಸಣ್ಣ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಒಂದು ಸಣ್ಣ ಡೌಟ್ ಇತ್ತು ಅವ್ರ ಬಗ್ಗೆ. ಯಾಕಂದರೆ ಅವ್ರ ಸೆಟ್ಟಲ್ಲಿ ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರೋರು. ಎಸ್ಪೆಷಲಿ ಇನ್ ಒನ್ ಸೀನ್ ಅವ್ರದ್ದು ತುಂಬ ಡೈಲಾಗ್ ಇದು, ನಂದೆಲ್ಲ ಆದಮೇಲೆ ಅವ್ರ ಡೈಲಾಗ್ ಇತ್ತು. ನನಗೆ ಯೂಶಲಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಟು ಬಿ ಆನೆಸ್ಟ್ ಒಂದು ಇಷ್ಟು ಡೈಲಾಗ್ ಇದೆ ಅಂದರೆ ಒಳ್ಳೆ ವೆರಿ ಇಂಪಾರ್ಟೆಂಟ್ ಸೀನ್ ಇನ್ ದ ಫಿಲ್ಮ್. ನಾನು ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್, ಐ ಹ್ಯಾವ್ ಟು ಬಿ ವಿತ್ ದ್ಯಾಟ್. ನಂದೆಲ್ಲ ಆದಮೇಲೆ ಅವ್ರದ್ದು ಡೈಲಾಗ್, ನಾನು ಈ ಮನುಷ್ಯ ಹೀಗೆಲ್ಲ ಓಡಾಡ್ತಿದ್ದಾನೆ, ಎಲ್ಲ ಕಡೆ ಎಲ್ಲ ನೋಡ್ತಿದ್ದಾರೆ, ಹೌ ವಿಲ್ ಹೀ ಪರ್ಫಾರ್ಮ್ ಇನ್ ದ ನೆಕ್ಸ್ಟ್ ಶಾರ್ಟ್ ಅವ್ರದ್ದು ಹೆಂಗೆ ಮಾಡ್ತಾರೆ, ಅಷ್ಟುದ್ದ ಡೈಲಾಗ್ ಇದೆ, ಹೆಂಗೆ ಮಾಡ್ತಾರೆ, ಅದು ತುಂಬ ಜೋರಾಗಿ ಮಾಡಬೇಕಾಗಿರುವಂಥ ಒಂದು ಸೀನು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿವೇದಿತಾ ಅವರೇ ಆ್ಯಂಡ್ ಸರ್, ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾಯಿದೆ ನೇಹಾ ಅನ್ನೋ ಒಂದು ಪಾತ್ರ ಸಿಕ್ಕಿದ್ದಕ್ಕೆ. ಈ ಥರ ಒಂದು ಪಾತ್ರ ಸಿಕ್ಕಿರೋದು ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಒನ್ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ವಂಶಿ ಅವರು ನನಗೆ ಸ್ಟೋರಿ ಹೇಳಿದಾಗಲೇ ಗೊತ್ತಾಗ್ತಾಯಿತ್ತು. ಅವ್ರು ಹೇಳ್ತಾ ಇದ್ರು ಮೂಡಲ್ಲಿ ಹೋಗ್ತಾ ಇದ್ದಾಗ ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ ಮಾಡಬೇಕು ಈ ಪಾತ್ರನ ಅಂತ. ಆ್ಯಂಡ್ ಅವ್ರು ಹೇಳಿರೋಕ್ಕಿಂತ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ. ಆ್ಯಂಡ್ ಅದು ಕೂಡ ನಂಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಹೇಗೆ ಮಾಡ್ತಾರೆ ವಂಶಿ ಅವರು ಅಂತ. ಬಟ್ ಐ ಥಿಂಕ್ ಹೀ ಈಸ್ ಔಟ್ ಡನ್ ಎವ್ರಿ ಒನ್. ಆ್ಯಂಡ್ ಹಾಗೆ ಅಭಿಲಾಸ, ಥ್ಯಾಂಕ್ ಯು ಸೋ ಮಚ್ ಫಾರ್ ರೆಕಮೆಂಡಿಂಗ್ ಮೀ. ನಾವು ಲವ್ 360 ಸಿನಿಮಾಯಿಂದ ಅಭಿಲಾಸ್ ಸರ್ ಅವರು ನನ್ನ ರೆಕಮೆಂಡ್ ಮಾಡಿರೋದು ಈ ಸಿನಿಮಾಗೆ. ವರ್ಧನ್ ಅವ್ರ ಜೊತೆ ಕೂಡ ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಆ ಸಿನಿಮಾಗೂ ಈ ಸಿನಿಮಾಗೂ ಐ ಥಿಂಕ್ ಅವ್ರ ಕೆಲಸ ಇಟ್ಸ್ ಬ್ಯೂಟಿಫುಲ್. ಆ್ಯಂಡ್ ಎಷ್ಟು ಡೈವರ್ಸ್ ಆಗಿ ಮಾಡ್ಬೋದು ಅಂತ ಅವರಿಂದನೇ ಕಲ್ತ್ಕೋಬೇಕು. ಆ್ಯಂಡ್ ಅಷ್ಟೇ ಟ್ರೇಲರ್ ನೋಡಿ ನನಗೂ ಅಷ್ಟೇ ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ಇದೆ. ನಮ್ಮ ಸಿನಿಮಾ ಏಪ್ರಿಲ್ 24ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಪ್ಲೀಸ್ ಬನ್ನಿ, ನಮ್ಮ ಸಿನಿಮಾ ನೋಡಿ. ತುಂಬ ಅದ್ಭುತವಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸಂಡೇ RCB ಮ್ಯಾಚ್ ಮುಗಿದಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಸ್ ಐ ಸೆಡ್ ಅರ್ಲಿಯರ್, ಈ ಸಿನಿಮಾ ಅನ್ನೋದು ಇಸ್ ವೆರಿ ಸ್ಪೆಷಲ್. ಫಸ್ಟ್ಲಿ ಕಮಿಂಗ್ ಫ್ರಮ್ ದ ರಾಜ್ಕುಮಾರ್ ಸರ್ಸ್ ಫ್ಯಾಮಿಲಿ. ಶಿವಣ್ಣ, ಥ್ಯಾಂಕ್ ಯು ಒಂದು ಆಪರ್ಚುನಿಟಿಗೆ. ಗೀತಾರಾಮ್, ಥ್ಯಾಂಕ್ ಯು. ಆ್ಯಂಡ್ ನಿವೇದಿತಾ ಮೇಡಮ್, ಫಸ್ಟ್ಲಿ ಬಿಗ್ ಥ್ಯಾಂಕ್ ಯು ಟು ಯು. The movie looks the way it looks. Again, I've told this a lot of times. It looks the way it looks because of you and for believing in the content. And as artists, we all have our vision. Happy she supported and made it happen. Vamshi, thank you for giving a challenging script which we have tried to execute. Elrigu, hopefully it will impress and you will like the film. So yes, thank you. Challenges ide, but adar ಬಗ್ಗೆ I have limitations. ಆಮೇಲೆ ಮಾತಾಡೋಣ. ನೀವು ಮಾತಾಡ್ತೀರ ನನಗೆ ಗೊತ್ತು, ನೋಡೋಣ. ಇವತ್ತು ಟ್ರೈಲರ್ ಲಾಂಚ್ ಆಯಿತು, ಎಷ್ಟು ಖುಷಿ ಆಯಿತು. ಅಷ್ಟು ಕಷ್ಟಪಟ್ಟು ಅಷ್ಟು ಪ್ರೀತಿಯಿಂದ ಅಮೇಝಿಂಗ್ ಆದಂತಹ ಸೆಟ್ ಹಾಕಿದ್ದೀರಾ ನೀವು ಈ ಸಿನಿಮಾದಲ್ಲಿ. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಮಗೆ ಹಿಂದ್ಗಡೆ ನಿಂತು ಸೆಟ್ಟಿನ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡಿ ಅಭ್ಯಾಸ, ಸ್ಟೇಜಿನ ಮೇಲ್ಗಡೆ ಬಂದು ನಿಂತ್ಕೊಂಡು ಮಾತಾಡಿ ಅಭ್ಯಾಸ ಇಲ್ಲ. ಈ ಫಿಲ್ಮ್ನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಏನು ಕೇಳಿದ್ದೀವಿ ಅದನ್ನ ಪ್ರೊಡ್ಯೂಸರ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅದರಿಂದ ಜಾಸ್ತಿಯಾಗಿ ನಿಮಗೆ ಇದು ನಾನು ಹೇಳೋದಕ್ಕಿಂತ ಜಾಸ್ತಿಯಾಗಿ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ನಮಸ್ಕಾರ. ಫೈರ್ಫ್ಲೈ ಈ ತಿಂಗಳು 24ನೇ ತಾರೀಕು ರಿಲೀಸ್ ಆಗುತ್ತೆ. ಎಲ್ಲರೂ ನೋಡುವಂಥ ಸಿನಿಮಾ. ನನಗೆ ಸಿನಿಮಾಗಿಂತ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂಚೂರು ಹೇಳೋಣ ಅಂತ ಆಸಕ್ತಿ.
ಮೊದಲನೇ ದಿನ ನನಗೊಂದು ಕಾಲ್ ಬರುತ್ತೆ, ನೀವು ಸಿನಿಮುತ್ತು ಪ್ರೊಡಕ್ಷನಲ್ಲಿ ಒಂದು ಪಾತ್ರ ಮಾಡಬೇಕಾಗುತ್ತೆ, ಅವೈಲಬಲ್ ಇದ್ದೀರಾ ಅಂತ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದರೆ ಆ ಹೆಸ್ರು ಕೇಳಿದ ತಕ್ಷಣವೇ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸರ್ ಖಂಡಿತ ಇದ್ದೀನಿ ಅಂತ ಅಂದೆ. ಸರಿ, ನಾಳೆ ಡೈರೆಕ್ಟ್ರು ಮಾತಾಡ್ತಾರೆ ಅಂದರು. ಎಲ್ಲಿ ನೈಸ್ ರೋಡ್ ಹತ್ರ ಮೆಟ್ರೋ ಇದೆಯಲ್ಲ, ಅಲ್ಲಿಗೆ ಬಂದರು ಡೈರೆಕ್ಟ್ರನ್ನ ನೋಡಿಕೊಂಡು. ಬಂದು ಫುಟ್ಪಾತ್ ಮೇಲೆ ಕೂತ್ಕೊಂಡು ಕಥೆಯನ್ನು ಹೇಳಿದ್ರು. ಸರ್, ನೀವು ದೊಡ್ಡಪ್ಪನ ಪಾತ್ರ ಮಾಡ್ತಾಯಿದ್ದೀರಾ, ಈ ಥರ ಇದೆ ಅಂತ ಕಥೆಯಲ್ಲಿ ಎಲ್ಲವನ್ನೂ ಹೇಳಿದ್ರು. ಅವ್ರು ಕತೆ ಹೇಳ್ತಾ ಇದ್ದಾರೆ, ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದೇ ಒಂಥರ ಫೈರ್ ಫ್ಲೈ ಆಗಿದೆ. ನನಗೆ ಬೇರೆ ಏನೂ ಕೇಳಿಸ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಕತೆ ಹೇಳ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ. ನಾನೇ ಹೀರೋ ಸರ್, ನೀವು ಹೀರೋನಾ? ಇದೇನು ಅಯ್ಯೋ, ನಾವು ಶಿವಣ್ಣ ಸಾರೋ ಮತ್ತಿನ್ಯಾರೋ ಮಾಡ್ಬೋದೇನೋ ಅಂತ ಅಂದ್ಕೊಂಡಿದ್ವಿ. ಇರಲಿ ಈಗಿನ ಹುಡುಗರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಇದ್ರೂ ಇರ್ಬೋದು, ನಾವು ಯಾರನ್ನೂ ಲೇಜಿ ಮಾಡೋದು ಬೇಡ. ಆಯಿತು ಸರ್, ನಾನು ಅವೈಲಬಲ್ ಇದ್ದೀನಿ ಅಂತ. ಸರಿ, ಒಂದಿಷ್ಟು ದಿನ ಆದಮೇಲೆ ಡೇಟ್ಸ್ ಬರುತ್ತೆ, ಸಟ್ಟಿಗೆ ಹೋಗ್ತೀನಿ. ಸಟ್ಟಿಗೆ ಹೋದರೆ ನಮಗೂ ರಾಜ ಆತಿಥ್ಯ. ಸರ್ ಗುಡ್ ಮಾರ್ನಿಂಗ್. ಪ್ರತಿಯೊಂದು ಪ್ರೊಡಕ್ಷನ್ನವರು, ಡೈರೆಕ್ಷನ್ ಟೀಮು, ಪ್ರೊಡಕ್ಷನ್ನವ್ರು, ಲೈಟಿಂಗ್ ಬಾಯ್ಸು, ಊಟ ಬಡಿಸೋರು, ಪ್ರತಿಯೊಬ್ಬರು ಏನಂದರೆ ಈ ಮೊದಲೇ ಈ ಮಾತು ಹೇಳಬೇಕಾಯ್ತು. ಅಪ್ಪಾಜಿಯವ್ರ ಮನೆಗೆ ನಾವು ಈಗ ಸಾಯಂಕಾಲ 5 ಗಂಟೆಗೆ ಬಂದಾಗ ಆತಿಥ್ಯ, ನೀರು ಕುಡಿದ್ರಾ, ಕಾಫಿ ಕುಡಿದ್ರಾ, ಊಟ ಮಾಡಿದ್ರಾ, ಇದೇ ಮೊದಲು ಅವ್ರು ಕೇಳಿದ್ದು. ಆ ಆತಿಥ್ಯನ ನಮಗೇನಾಗುತ್ತೆ ಅಂದರೆ ಒಂದು ಗೆಲುವಿಗೆ ಕಾರಣ ಆಗುತ್ತೆ. ಹಾಗೆ ಟೀಮ್ ಒಳಗೆ ಹೋಗಿದ ತಕ್ಷಣ ನಾವು ಏನೋ ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಮಾಡ್ಬೋದು ಬಿಡು, ಎಲ್ಲರೂ ಪರಿಚಯ ಆಗಿದಾರಲ್ಲ ಅನ್ನೋ ಒಂದು ಇದಾಯಿತು. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ಟೆಕ್ನಿಕಲ್ ಒಂದು ಕ್ಯಾಮ್ರಾ ಕೆಟ್ಟೋಗುತ್ತೆ. ಎಲ್ಲರೂ ಪ್ಯಾಕಪ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬೆಳಗ್ಗೆ 7 ಗಂಟೆಗೆ. ಆವಾಗ ನಮಗೆ ಅಯ್ಯೋ ಒಂದಿನದ್ದು ಪೇಮೆಂಟ್ ಹೋಗ್ಬಿಡ್ತಲ್ಲ, ಏನು ಮಾಡೋದು, ಹಿಂಗೋಗೋಯ್ತಲ್ಲ, ಪರವಾಗಿಲ್ಲ, ಏನೋ ಆಗಿದೆ, ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗೋಣ ಅಂತ ಹೋದ್ವಿ. ಆದರೆ ಅವತ್ತಿನ ದಿನ ಪೇಮೆಂಟ್ ಕೂಡ ಹಾಕಿದ್ದಾರೆ. ಅಷ್ಟು ದೊಡ್ಡ ಗುಣ, ನಮಗೆ ಖುಷಿ ಆಗ್ಬಿಡ್ತು. ನಮ್ಗೆ ಎಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡಿರೋದು ಈ ಸಿನಿಮಾದಲ್ಲೇ. ನಾನು ಸುಮಾರು ಸಿನಿಮಾಗಳಲ್ಲಿ ಇದು ಮಾಡಿದ್ದೀನಿ, ಆದರೆ ಅಷ್ಟೊಂದು ಪೇಮೆಂಟ್ ಕೊಟ್ಟಿಲ್ಲ. ಇಲ್ಲೇನೋ ಕೇಳಿದೆ, ಅಷ್ಟಕ್ಕೆ ಸರ್ ಓಕೆ ಅಂದ್ಬಿಟ್ರು. ನಾನು ಇದೇನಪ್ಪ ಇನ್ನೂ ಕೇಳ್ಬೋದಾಗಿತ್ತೇನೋ ಅಂತ ಅನ್ನಿಸ್ತು. ಅಲ್ಲ, ಅದೇ ದೊಡ್ಡದಾಗೋಗಿತ್ತು ನನಗೆ, 10,000ನೇ ದೊಡ್ಡದಾಗೋಗಿತ್ತು. ಅಯ್ಯೋ, ಇವ್ರೇನು ಕನ್ಫ್ಯೂಸ್ ಮಾಡಲೇ ಇಲ್ಲ. ಆಯಿತು ಅಂದರು, 1,000 ಕನ್ವೀನಿಯನ್ಸ್ ಕೊಟ್ಟರು. ಪೇಮೆಂಟಿಗೆ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬೀಳೋದು, ನಮಗೊಂಥರ ಖುಷಿ ಆಗೋದು. ಸಟ್ಟಲ್ಲಿ ಹೋದರೆ ಊಟ, ಮತ್ತು ಗೀತಮ್ಮರೇನೋ ಸ್ನ್ಯಾಕ್ಸ್ ಏನೋ 4 ಗಂಟೆ ಕಳಿಸೋರಂತೆ ಎಕ್ಸ್ಟ್ರಾ. ಮತ್ತು 6 ಗಂಟೆ 7 ಗಂಟೆ ಆದರೆ ಮತ್ತೆ ಊಟ ಇರೋದು, ಊಟ ಮಾಡ್ಕೊಂಡೇ ನಾವು ಮನೆಗೆ ಹೋಗಬೇಕು. ಹಾಗಾಗಿ ಈ ಫೈರ್ ಫ್ಲೈನಲ್ಲಿ ದೊಡ್ಡಪ್ಪನ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ದೊಡ್ಡಪ್ಪ ಅಂದರೆ ಎಷ್ಟು ಒಳ್ಳೆ ದೊಡ್ಡಪ್ಪ ಅಂದರೆ ಆಡಿಯನ್ಸ್ ಎಲ್ಲ ನೋಡಿದವರು, ದೊಡ್ಡಪ್ಪ ಅಂದರೆ ಈಗಿರಬೇಕು, ನಮಗೆ ಇಂಥ ದೊಡ್ಡಪ್ಪ ಸಿಗಬೇಕು. ನಾನು ಒಳ್ಳೆಯವನಾಗಿ ಅವನ ಹತ್ರ, ವ್ಯಕ್ತಿ ಹತ್ರ, ಹೀರೋ ಹತ್ರ ತುಂಬ ಚೆನ್ನಾಗಿರ್ತೀನಿ. ನಾನೇನು ಅವ್ನು ಕ್ಲಮ್ಸಿ ಮಾಡೋದಿಲ್ಲ. ಅವನೇನೇನು ಡಿಸ್ಟರ್ಬ್ ಮಾಡ್ತಾನೋ ಅದಕ್ಕೆಲ್ಲ ಇನ್ವಾಲ್ವ್ ಆಗಿರ್ತೀನಿ. ಕತೆ ಹೇಳೋದು ಬೇಡ, ಸುಮ್ಮನೆ ಹೇಳಿದ್ದು. ಓಕೆ ಸರ್, ಓಕೆ. ಆಮೇಲೆ ವಿಕ್ಕಿ ಸರ್ ಡೈರೆಕ್ಟ್ರು ತುಂಬ ಇಂಟೆಲಿಜೆಂಟ್ ಪರ್ಸನ್. ಅವರು ಸಟ್ಟಲ್ಲಿ ಹೆಂಗೆ ಅಂದರೆ ಪ್ರತಿಯೊಂದನ್ನು ಡೀಟೇಲ್ಸ್ನ ಮುಂಚೆನೇ, ಸಿನಿಮಾಗಿಂತ ಮುಂಚೆನೇ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗೇ ಬರಬೇಕು, ಹಾಗೇ ಸಟ್ಟಿರಬೇಕು, ಹಾಗೆ ಕಲ್ಲರ್ ಇದಿರಬೇಕು. ಸಟ್ಟು ವರ್ಧಣ್ಣವರು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಮತ್ತು ಅಭಿಲಾಷ್ ಇದ್ದಾರಲ್ಲ DOP, ಅವ್ರು ಏನು ಅಯ್ಯೋ ತಿಂಡಿ ಊಟ ಮಾಡೋದು ಬಿಟ್ಟು ಬರೀ ಫ್ರೇಮ್ ನೋಡೋದು, ಹೀಗೆ ಇರಬೇಕು, ಹೀಗೆ ಬರಬೇಕು ಅಂತ ಒಂದೊಂದೇ ಟೇಕಲ್ಲಿ ಕ್ಲೀನಾಗಿ ಮುಗಿಸ್ಬಿಡೋರು. ಏನು ನಮಗೆ ಟೆನ್ಷನೇ ಇರ್ತಿರ್ಲಿಲ್ಲ. ಹಾಗಾಗಿ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, 24ನೇ ತಾರೀಕು ಫೈರ್ ಫ್ಲೈ ರಿಲೀಸ್ ಆಗುತ್ತೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೋಡಿ ಅಂತ ತಮ್ಮಲ್ಲಿ ಬೇಡ್ಕೋತಾ ಇದ್ದೇನೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ಮಾಧ್ಯಮ ಮಿತ್ರರನ್ನ ಮರ್ತುಬಿಟ್ಟೆ. ನೀವೇ ಬೆನ್ನೆಲುಬು. ಯಾಕೆಂತಂದರೆ ನೀವುಗಳೆಲ್ಲ ಒಂದು ಸ್ವಲ್ಪ ಯೂಟ್ಯೂಬಲ್ಲಿ ಬೇರೆ ಬೇರೆ ಚಾನಲ್ಗಳಲ್ಲಿ ಪ್ರಚಾರ ಮಾಡಿದ್ರೆ ಹೆಚ್ಚು ಇದಾಗುತ್ತೆ. ಇದು ಏನು ಅಂದರೆ ಎಲ್ಲ ಒಂದೇ ಥರ ಸ್ಟೋರಿ ಇದೆ ಅಂತಲ್ಲ, ನಮ್ಮ ಮಾಮೂಲಿ ಸ್ಟೋರಿನೇ, ಆದರೆ ಅದ್ಭುತವಾಗಿದೆ. ನಾವು ನೋಡಿದ್ದೀವಿ, ನಮ್ಮ ಪಾಠ ಅದ್ಭುತವಾಗಿದೆ. ಓಕೆ ಬೇಡ ಅಂತ ಅಂದ್ಬಿಟ್ಟು ನನ್ನ ಬದುಕಿಗೆ ಹೇಳಬೇಕು ಅಂದರೆ ಅದನ್ನು ಡೆಸ್ಟಿನಿಯ ಪವಾಡ ಅಂತ ಅನ್ಬೋದು. ಯಾಕೆಂದರೆ ಊರಲ್ಲಿ ಶಿವಣ್ಣವ್ರ ಸಿನಿಮಾನ ನೋಡ್ತಾ ಬೆಳೆದಿದ್ದಂಥವನು ನಾನು. ನಿಡುವಳ್ಳಿ ಅಂತ ಒಂದು ಕುಗ್ರಾಮ ಬಾಣಾವರ ಅರಸೀಕೆರೆ ಕಡೆ ಬರುತ್ತೆ. ಅದಾದಮೇಲೆ ಶಿವಣ್ಣವ್ರದ್ದೇ 3 ಸಿನಿಮಾ ಡೈಲಾಗ್ ಬರೆಯೋಕ್ಕೆ ಅವಕಾಶ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಗೀತಾ ಪಿಕ್ಚರ್ಸ್ ಅವ್ರದ್ದು ಮೊದಲನೇ ಸಿನಿಮಾ ವೇದದಲ್ಲಿ ಡೈಲಾಗ್ಸ್ ಬರೆದಿದ್ದೆ. ಇವತ್ತಿಗೂ ಎಲ್ಲರೂ ಹೋದರೆ
ಸಿನಿಮಾ ಡೈಲಾಗ್ಗಳ ಬಗ್ಗೆ ಮಾತಾಡ್ತಾರೆ. ಈಗ ಮುತ್ತು ಸಿನಿ ಸರ್ವಿಸ್ ಅವರ ಸಿನಿಮಾ ಮೊದಲನೇ ಸಿನಿಮಾ ಫೈರ್ ಫ್ಲೇಗ್ ಬರೆದಿದ್ದೀನಿ. ಸೊ ಹಂಗಾಗಿ ತುಂಬ ಖುಷಿ. ಇನ್ನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ, ವಂಶಿ ಅವರು ಒಂದು ಸಣ್ಣ ಪರಿಚಯ ಆಗಿ ಅದಾದ ನಂತರ ಈ ಸಿನಿಮಾ ಕೆಲಸ ಮಾಡಿದ್ದು. ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಡೈರೆಕ್ಟ್ರಾಗಿ ಒಂದು 15 ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ. ಬಟ್ ಇವರು ಫಸ್ಟು ಟೀಸರ್ ಬಿಟ್ಟಾಗ ಒಂದು ನಮ್ಮೊಳಗಿದ್ದು ಒಂದು ಸಾತ್ವಿಕ ಅಹಂಕಾರನೇ ಕರಗೋಯ್ತು. ಯಾಕೆ ಅಂದರೆ ಅವರು ನನಗೆ ಕತೆ ಹೇಳಿದಾಗ ಎಷ್ಟೋ ಸರ್ತಿ ಡೈರೆಕ್ಟರ್ಗಳು ಕತೆ ಹೇಳಿದ್ದು ಆಮೇಲೆ ಸ್ಕ್ರೀನ್ ಮೇಲೆ ಡೈಲ್ಯೂಟ್ ಆಗಿರೋದು ನಾನು ತುಂಬ ನೋಡಿದ್ದೀನಿ. ಅಂದರೆ ನಮ್ಗೆ ಹೇಳುವಾಗ ಚೆನ್ನಾಗಿದೆ, ಎಕ್ಸ್ಟ್ರಾರ್ಡಿನರಿ ಅನಿಸಿದ್ದು, ಸ್ಕ್ರೀನ್ ಮೇಲೆ ಬರುವಾಗ ತುಂಬ ಸಾಧಾರಣ ಅನ್ಸೋಕ್ಕೆ ಶುರುವಾಗುತ್ತೆ. ಬಟ್ ಆದರೆ ಈ ಸಿನಿಮಾದ ಟೀಸರ್ ಬಿಟ್ಟು ಕೂಡಲೇ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನನಗೆ ಏನು ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿತ್ತು. ಈಗ ನೀವೇನು ಟೀಸರ್ ನೋಡಿದಾಗ, ಟ್ರೈಲರ್ ನೋಡಿದಾಗಲೂ ನನಗೆ ಅದೇ ಅನಿಸಿದ್ದು. ಅಂದರೆ ಒಂದು ಸಿನಿಮಾಗೆ ಸ್ಕ್ರೀನ್ ರೈಟಿಂಗ್ ಎಷ್ಟು ಇಂಪಾರ್ಟೆಂಟು ಅನ್ನೋದು, ಒಟ್ಟಾರೆಯಾಗಿ ಈ ಸಿನಿಮಾಟೋಗ್ರಫಿಯನ್ನು ಎಷ್ಟು ಪೂರಕವಾಗಿ ಬಳಸ್ಕೊಂಡಿದ್ದಾರೆ, ಮತ್ತು ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಂದೂ. ಈ ಸಿನಿಮಾ ಬರೆಯುವಾಗ ಬರಹಗಾರನಾಗಿ ನಾನು ಕೂಡ ವಿಕ್ಕಿ ಜೊತೆಗೆ ನಾನು ರಿಫ್ರೆಶ್ ಆದೆ. ವಿಕ್ಕಿಯ ಜರ್ನಿ ಜೊತೆ ನಾನು ಒಂದು ಜರ್ನಿ ಟ್ರಾವೆಲ್ ಮಾಡಿ ಅವನ ಲೈಫಲ್ಲಿ ಏನೇನು ಅಪ್ಸ್ ಆ್ಯಂಡ್ ಡೌನ್ಸ್ ಬಂತು ಅದನ್ನೆಲ್ಲ ನಾನು ಎನ್ಕೌಂಟ್ರ್ ಮಾಡಿ, ಸೊ ಹಂಗಾಗಿ ಒಂದು ಬರೆದಾಗ ಒಂದು ಸಮಾಧಾನ, ರಿಫ್ರೆಶಿಂಗ್ ಫೀಲ್ ಆಗಿದೆ. ಸೊ ಒಂದು ಸ್ಪೆಷಲ್ ಪ್ರಾಜೆಕ್ಟ್ ನನಗೆ ಈ ಸಿನಿಮಾ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋದಕ್ಕೆ. ಒಳ್ಳೆಯದಾಗಲಿ. ನಾನು ಕೂಡ 24ನೇ ತಾರೀಕು ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬ ಕಾಯ್ತಿದ್ದೀನಿ. ಅಂದರೆ ಈ 2 ತುಣುಕುಗಳು ನೋಡೇ ಇಷ್ಟ ಆಗಿದೆಯಲ್ಲ, ಸೊ ಹಂಗಾಗಿ ಇನ್ನೂ ಹೇಗಿರ್ಬೋದು ಸಿನಿಮಾ ಅನ್ನೋದು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ಗೆ ಮತ್ತು ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ವೆರಿ ಮಚ್. Like Varadaraj sir said, we don't talk on stage. We do our work at the back end. But firstly, Vamshi, thank you so much for the opportunity. The trust and faith you and Charan sir had in me is given me this project. Secondly, Nivedita ma'am, Shiva sir, Geeta ma'am, thank you so much for trusting me to handle the sound on this movie. You could have gotten anybody, but you got me. So thank you so much. ಸೋ ಮಚ್. ಏಪ್ರಿಲ್ 24ಕ್ಕೆ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು. ಗುಡ್ ಈವ್ನಿಂಗ್. ಈ ಸಿನಿಮಾ ಫೈರ್ ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್, ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದು ಹೇಳಿದ್ದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ನೀವು ಇದೇ ರೀತಿ ಹೊಸಬರಿಗೆ ಇನ್ನೂ ಭಾಳಷ್ಟು ಅವಕಾಶ ಕೊಡಬೇಕು. ಟ್ಯಾಲೆಂಟ್ಸ್ ತುಂಬ ಜನ ಇರುತ್ತೆ, ಬಟ್ ಆ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋದು ತುಂಬ ಕಮ್ಮಿ ಇದೆ. ಸೊ ನೀವು ಆ ಸ್ಪಾಟ್ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಆ್ಯಂಡ್ ಮಾಡಿದ್ದೀರಾ. ಆ್ಯಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆ್ಯಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ, ಅಚ್ಯುತ್ ಸರ್ ಇದ್ದಾರೆ, ಆನಂದ್ ನೀನಾಸಮ್ ಸರ್, ಚಿತ್ಕಳ ಮೇಡಮ್, ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ, ನಮ್ಮ ರಚನಾ ಇಂದರ್ ಅವರಿದ್ದಾರೆ, ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನರ್. ಪ್ರತಿಯೊಬ್ಬರು ಅವ್ರ ಫ್ಯಾಮ್ಲಿ ಜೊತೆ ಬಂದು ಈ ಸಿನಿಮಾ ನೋಡಬೇಕು. ಆ್ಯಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದರೆ ಅದು ಫೈರ್ ಫ್ಲೈ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಟೆಕ್ನಿಕಲಿ ಬಂದಾಗ ನಮ್ಮ ವಿಜುವಲ್ಸ್ ಅಭಿಲಾಷ್ ಸರ್ಗೆ, ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧನಾಗೆ, ಅದೇ ರೀತಿ ನಮ್ಮ ಚರಣ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ಬಿಕಾಸ್ ವರ್ಕ್ ನಡೀತಿದೆ ಅಲ್ಲಿ. ಆ್ಯಂಡ್ ಅದೇ ರೀತಿ ನಮ್ಮ ಸುರೇಶ್ ಸರ್ಗೆ, ಎಡಿಟರ್, ಅವರು ಕೂಡ ಹೈದ್ರಾಬಾದಲ್ಲಿ ಫೈನಲ್ ಔಟ್ ತೆಗಿತಿದ್ದಾರೆ. ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ಮೈ ಟೆಕ್ನಿಷಿಯನ್ಸ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಟ್ರೈಲರ್ ರೆಸ್ಪಾನ್ಸ್ಗೆ, ಎವ್ರಿಥಿಂಗ್. ಆ್ಯಂಡ್ ನಮ್ಮ ಡೈಲಾಗ್ಸ್ ಈ ಸಿನಿಮಾದಲ್ಲಿ ರಘು ನಿಡ್ವಳ್ಳಿ ಅವ್ರು ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ಅವ್ರ ಬೇಸಿಕಲಿ ಅವರು ಕಮರ್ಷಿಯಲ್ ಸಿನಿಮಾಸ್ಗೆ ಫೇಮಸ್ ಅವರು. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಿದ್ರೆ ತುಂಬ ಮನಸ್ಸಿಗೆ ತಾಕುವಂಥ ಡೈಲಾಗ್ಸ್ ಬರೆದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಫೈನಲಿ ನಮ್ಮ ಗೀತಾ ಮೇಡಮ್ಗೆ, ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ್ಯಂಡ್ ಈ ಪ್ರೊಡಕ್ಷನ್ ಹೌಸ್ ಮನ್ಸು ಮಾಡಿದರೆ ಯಾವ ಡೈರೆಕ್ಟ್ರಿಗಾದರೂ ಯಾವ ಆ್ಯಕ್ಟ್ರಿಗಾದರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಒಬ್ಬ ಹೊಸಬನಿಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ 2 ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲಿಟ್ಟು ನನ್ನ ನಂಬಿದ್ದಾರೆ. ಸೊ ಈ ಫೈರ್ ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿರೋ ಎಲ್ಲರಿಗೂ. ಅದೇ ರೀತಿ ಯಾರಿಗಾದರೂ ನಾನು ಹೆಸರು ಮಿಸ್ ಮಾಡಿದೆ, ಐ ಆಮ್ ಸೋ ಸಾರಿ. ಆ್ಯಂಡ್ ನಮ್ಮ ಕುಮಾರ್ ಸರ್ಗೆ
ಥ್ಯಾಂಕ್ ಯು ಸರ್. ಒಂದು ಹೊಸ ಚಿತ್ರಕ್ಕೆ ಆ್ಯಂಡ್ ಹೊಸಬರಿಗೆ ನೀವು ಮುಂದೆ ಬಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಬಂದಾಗ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾದಿಂದ ನಿಮಗೆ ಇನ್ನೂ ಭಾಳಷ್ಟು ದುಡ್ಡು ಬರಬೇಕು ಆ್ಯಂಡ್ ನೀವು ಇನ್ನೂ ಭಾಳಷ್ಟು ಒಳ್ಳೆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಪ್ರೇಯರ್ ಮಾಡ್ತೀನಿ. ಥ್ಯಾಂಕ್ ಯು.